हे गाइस, तो पिछले सीन में हमने देखा था कि कितनी सारी चीज होगी, ट्रेड करने की इच्छा आ चुकी है और पता नहीं क्या क्या अनफोल्ड होगा बिकॉज दिस इज द प्री इंटरवल सीन। प्री इंटरवल सीन मतलब कितना तगड़ा होगा। इंटरवल जो ऐसा तगड़ा होता है उसका बिल्टअप होता है प्री इंटरवल, सो इसको मिस मत करना बिल्कुल। सो फ्रेंड्स स्टार्ट, हेलो मैं मोनाली नायको, वेलकम टू माय चैनल नखरे वाली मोना। और अगर आपने मुझे अभी तक सब्सक्राइब नहीं किया होगा तो प्लीज डू सब्सक्राइब माय चैनल। सो लेट्स गो। इन ಮುಂದೆ ನಾವಿಲ್ಲಿ ಬೆಳೆದದ್ರಲ್ಲಿ ಮೂರನೇ ಪಾಲು ಗಡಿಯಲ್ಲಿ ಇಡ್ಲಿಕ್ಕಿಲ್ಲ. ಓಕೆ, ಕಾಡು ಬಿಟ್ಟು ಹೊರಗೆ ಹೋದರೆ ಜೀವ ತೆಗಿತಾರೆ ಅನ್ನೋ ಭಯದಲ್ಲಿ ನಿಲ್ಲುವರೆ ಬದುಕ್ತೀರಿ. ಬರೀ ಪೊಟ್ಟು ಸೈನಿಕರ ಬಲದಲ್ಲಿ ಅವರು ಅಷ್ಟು ಮೆರಿಬೇಕಾದ್ರೆ ದೈವ ಬಲ ಇರುವ ನಾವು ಅವ್ರ ನಾಡಿಗೆ ಕಾಲಿಟ್ರೆ ಓಕೆ ಅಪ್ಪಯ್ಯ ಜಾಸ್ತಿ ಕುಡಿಬೇಡಿ, ಪಿತ್ತಕೋಶ ಹೋಗ್ತದೆ. ಕಾಂತರದವರು ತಪ್ಪಿಸಿ ಹೋದ್ಮೇಲೆ ನನ್ನ ಜೀವವೇ ಹೋಗಿದೆ. ಇನ್ನು ಪಿತ್ತಕೋಶ ಇಟ್ಕೊಂಡು ಎಂತ ಮಾಡುವುದು ಮಗ? ಅವ್ರು ಸಿಗುವಾಗ ಎಂತಾದ್ರು ಮಾಡ್ಬೇಕಲ್ಲ ಅಪ್ಪಯ್ಯ. ಮಾಡಿದ್ದೇನೆ. ಅವರು ಸಿಕ್ಕಿದರೆ ನನ್ನ ಮಗನನ್ನು 14 ವರ್ಷ ವನವಾಸಕ್ಕೆ ಅದೇ ಗಾಡಿ ಕಳಿಸ್ತೇನಂತ ಹರಕೆ ಹೊತ್ತಿದ್ದೇನೆ. ಅಷ್ಟು ಸಾಲುದಿಲ್ವಾ ಬೋಬಾ? ಹೆಸರು ಕಳ್ತೀಯ? ನಾನಲ್ಲ ಕರ್ದದ್ದು. ನಾನ್ ಕಾಡಿಗೆ ಹೋಗುದಿಲ್ಲ ಅಪ್ಪಯ್ಯ. ಅದೆಲ್ಲ ಎಂತಕ್ ಬೂಬಣ? ನಿಮ್ಮನ್ನು ಅರಬಿನವರಿಗೆ ಮಾರಿದ್ದೇವೆ ಅಂತ ಹೇಳಿ 1,000 ವರ ನಮ್ಮ ಕೈಯಿಂದ ಕೊಟ್ಟದ್ದು. ನಮ್ಮ ಜೀವಮಾನದ ಸಂಪಾದನೆ ಅದು. ಛೇ ಬೂಬಣ್ಣ, ಇಲ್ಲೇ ವ್ಯಾಪಾರ ಮಾಡಿ ನಿಮ್ಮ ಸಾಲ ತೀರಿಸ್ತೇನೆ. ಓಕೆ, ತೀರಿಸ್ಬೇಕು. ನಿಮ್ಮ ಮೇಲೆ ಆಣೆ. ಹೋಗಿ. ಒಳ್ಳೆ ಜನ ಅಪ್ಪಯ್ಯ, ನೀವು ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿ ಕೊಟ್ಟದ್ದ? ಹೌದು ಮಗ, ನಮ್ಮ ಸಾಲ ತೀರ್ಬೇಕಲ್ಲ. ಮತ್ತೆ ಇವರಣ್ಣಿಯವರ ಅನುಮತಿ ಬೇಡ. ಕೊಟ್ಟ ಮಾತು ನೀವು ಯಾವತ್ತೂ ತಪ್ಪುದಿಲ್ಲ. ಬರ್ತೇವೆ. ನಾನು ಸ್ವಲ್ಪ ಸಮಯ ಮಾತು ನಿಲ್ಲಿಸುದು ಒಳ್ಳೇದ ಅಂತ. ನಿಮ್ಮ ಸಾಮರ್ಥ್ಯ ಎಲ್ಲ ಇಲ್ಲಿ ತೋರಿಸುದು ಬೇಡ. ಅದೌದು, ವ್ಯಾಪಾರ ಮಾಡ್ಲಿಕ್ಕೆ ಕ್ರಯ ಗೊತ್ತುಂಟ ನಿನ್ಗೆ? ನನಗೆ ಗೊತ್ತಿಲ್ಲಪ್ಪ, ಇವರಿಗೆ ಗೊತ್ತುಂಟಲ್ಲ. ಮತ್ತೆ ಎಂತಗೆ? ಯಾರಿಗೂ ಗೊತ್ತಾಗದ ಹಾಗೆ ವ್ಯಾಪಾರ ಮಾಡಿ. ಯಾರಿಗೂ ಗೊತ್ತಾಗದಿದ್ರೆ ವ್ಯಾಪಾರ ಮಾಡ್ಬೇಕ? ಒಬ್ಬೆ ಹಾಕ್ಬೇಡಿ, ಎಲ್ಲರಿಗೂ ಗೊತ್ತಾಗ್ತದೆ. ಅಯ್ಯೋ, ಎಂತ ಬೂಬ ಮಾರ್ರೆ. ಓ ಮೈ ಗಾಡ್. ನೋಡಿ, ನಮ್ಮ ವಸ್ತುಗಳ ಬೆಲೆ ನಮಗೆ ಗೊತ್ತಿರಲಿಲ್ಲ. ಕಾಲಡಿಯಲ್ಲಿದ್ದ ಜನ ನೆತ್ತಿಯವರೆಗೆ ಬೆಳೆದದ್ದನ್ನು ನೋಡಿ ಬಾಂಗರದವರಿಗೆ ತಡಿಲಿಕ್ಕಾಗ್ಲಿಲ್ಲ. ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರ ಕೆಳೆದಿದ್ದಾರೆ. ಈ ವಿಷಯವನ್ನೊಂದು ಅರಸರಿಗೆ ತಿಳಿಸಿ ಹೋಗುವ ಅಂತ ನಾನು ತಿಳಿಸ್ತೇನೆ, ಹೊರಡಿ. ಕಾಂತಾರದವ್ರನ್ನು ಕರ್ಕೊಂಡು ಕಚೇರಿಗೆ ಬನ್ನಿ. ಓಕೆ, ಇವರೇ ಮೆಟ್ಲತ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮಗನನ್ನು ಕಳಿಸಬಹುದಾ? ಸೆರೆಮನೆಯಿಂದ ತಪ್ಪಿಸ್ಕೊಂಡು ವ್ಯಾಪಾರಕ್ಕೆ ಇಳಿದಿದ್ದೀರಿ. ನಿಮ್ಮ ಹಾಗೆ ಮನ್ಸರ ವ್ಯಾಪಾರ ಮಾಡೋದಲ್ಲ. ನಮ್ಮ ಜಾಗದಲ್ಲೇ ನಿಂತು ಮಾತಾಡ್ತಿದ್ದೀರಿ ಅಂತ ಮರಿಬೇಡಿ. ಜಾಗ ನಿಮ್ದೆಲ್ಲ ಕಾಣ್ತದೆ, ಉಸ್ತುವಾರಿ ಮಾತ್ರ ನಿಮ್ದು ಅಲ್ಲ ಪೇಪರೆ. ಸಾಮರ್ಥ್ಯ ನೋಡಿಯೇ ಉಸ್ತುವಾರಿ ಕೊಟ್ಟಿರುವುದು. ನಿಮಗಿಂತ ಸಮರ್ಥರಿದ್ದಾರಂತೆ ಕದಂಬರಿ ಗೊತ್ತಾದ್ರೆ ಹತ್ರ ಹೋಗ್ಬೇಡ, ಎಲ್ಲಿ ಮುಂದೆ ಬಗ್ಗುದ. ಕಾಂತಾರದಲ್ಲಿದ್ದದನ್ನ ನಿಮಗೂ ಕೊಟ್ಟಿದ್ದೇವೆ. ಇಲ್ಲಿವರೆಗೆ ನೀವು ವ್ಯಾಪಾರ ಮಾಡಿದೆ, ಇನ್ ಮುಂದೆ ನಮ್ದನ್ನ ನಾವೇ ವ್ಯಾಪಾರ ಮಾಡ್ತೇವೆ. ಅನುಮತಿ ಕೊಡ್ಲಿಕ್ಕೆ ಕರ್ತದ್ದು. ಅನುಮತಿ ಯಾವುದಕ್ಕೆ? ವ್ಯಾಪಾರಕ್ಕಿರ್ಬೇಕು. ಓ, ಕಂದಾಯ ಒಂದು ಕಟ್ಟಬೇಕು. ಎಷ್ಟು? ವ್ಯಾಪಾರ ಆದದ್ರಲ್ಲಿ ಕಾಲುವಾಸಿ, ಅದನ್ನೊಂದು ಕಟ್ಟಿ ಇನ್ನು ಸಾಲ ಮಾಡುವಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ನೋಡುವ, ಎಲ್ಲ ಹೇಳಿದೆ ಯುವರಾಣಿ. ಅನುಮತಿ ಪತ್ರ? ನೀವು ವ್ಯಾಪಾರಕ್ಕೆ ಅನುಮತಿ ಕೊಟ್ಟಿದ್ದೀರಿ, ಆದ್ರೆ ನಾವು ಅನುಮತಿ ತಗೊಂಡು ವ್ಯಾಪಾರ ಮಾಡಿದೀವಿ ಅಂತ ಆಗ್ಬಾರ್ದು. ಬರೋದಾ? बट उसने राजा को बताया क्या प्रिंसेस ने? ಹೋಗುದು ವ್ಯಾಪಾರಕ್ಕೆ, ಅಧಿಕ ಪ್ರಸಂಗಕ್ಕಲ್ಲ. ನೋಡುವ ಮಗ, ಜಾಗ್ರತೆ. ಆಯ್ತಪ್ಪಯ್ಯ. ಇಷ್ಟೆಲ್ಲ ವಸ್ತುಗಳು ಇಲ್ಲಿಂದ ಸಿಗುದು ಮಾರೆ. ದಲಾಲ್,
ಅವ್ರಿಗೆ ಕಾಲ್ ನೋವಲ್ಲ, ಹೊರಗಿದ್ದಾರೆ. ತೋರಿಸಿ ತೋರಿಸಿ, ಎಂತ ತಂದಿದ್ದೀರಾ? ಎಂತ ಬೇಕಾ? ಬಿಲ್ಲು ಬಣ. ತಗೊಳ್ಳೋದಲ್ಲ, ಉಪಯೋಗಿಸೋದು ಗೊತ್ತಿರಬೇಕು. ನಮ್ಮ ಗುರಿ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮಗೆ. ಶಂಕರ, ಒಮ್ಮೆ ತೋರಿಸಿ ಬಿಡೋಣ. ನನ್ನ ಮಾತು ಕೇಳ್ಬೇರೆ, ಮೆಲ್ಲೆಲ್ಲ ಕಾಲಿಟ್ರೆ ನಮ್ಮನ್ನು ಕೊಂದು ತೆಗಿದ್ದಾರೆ. ಈಚೆ ಬಿತ್ತ ನಾ ಸ್ವಲ್ಪ ಜಾಯಿನ ಹೌಲಾ ಇಲ್ಲಿ ಕೂರುದಿಲ್ಲ ಅರಿಫನ ಖೇಮತ ಹಾಯ್ದ ಮುಸಿರಿ. Oh God. ಎಂತ ಇದು ಸಾಮಾನ್ಯ 12 ವರ್ಷ ಹಳ. ಇಷ್ಟ ಹಳೆದಲ್ಲ, ಯಾರು ಕುಡಿತಾರೆ? ನಡಿಯ. ಅದೇ ವಿಶೇಷ ಮಾರೆ. ಈ ಜಗಕ್ಕೆಲ್ಲ ಪ್ರವೇಶ ಇಲ್ಲ ಮಾರ. ಅದು ಅರಸರಿಗೆ ತಂದ ಕುದುರೆ. ಎಂತ ಮಾಡುದಿಲ್ಲ ಪೂಬಣ್ಣ, ಬರೀ ನೋಡ್ಲಿಕ್ಕೆ ಬಂದದ್ದು. ಅರಸರಿಗಿಂತ ಕ್ರಯ Wow. ದಯವಿಟ್ಟು ಮುಟ್ಟ. ಆಯ್ತು ಮಾರ್ರೆ, ಕೈಯಲ್ಲಿ ಮುಟ್ಟೋದಿಲ್ಲ, ಇದ್ರಲ್ಲಿ ಮುಟ್ತಾರೆ. ಅಪ್ಪಯ್ಯ ಜಾಗ್ರತೆ. ಓ, ಬ್ಯಾಡದ ಜಾಗಕ್ಕೆ ಕೈ ಹಾಕಿದ್ರೆ ತುಳಿಯಾದ ಕೂತ್ಕೊಳ್ತದ. ಈ ಕುದುರೆದು ಸೊಕ್ಕಡಗಿಸ್ತೇನೆ. ಸ್ವಾಮಿ ಕುದುರೆ ಓಡಿ ಸ್ವಾಮಿ. ಈಚೆಂದ ಬಂತ. ಈ ಕುದುರೆಗೆ ಉಷ್ಣ ಜಾಸ್ತಿ ಉಂಟಾ ಅಂತ. ಹುಚ್ಚು ಕುದುರೆ. ಇವರನೇ ಅವರೇ ಗಂಡು ಕುದುರೆ, ಜಾಗ್ರತೆ. ನಿನ್ನ ದೆಸೆಯಿಂದ ಅದರ ತಲೆ ಕಡಿಯುವಾಗಾಯ್ತು. ನಾನೊಂದಿಲ್ಲಿ ಕಾಲಿಟ್ಟ ಮೇಲೆ ಸುಮಾರು ಜನರು ದಲ್ಲಾಡ್ತಾ ಉಂಟು. ಹೋಗಿ ನಿಮ್ಮ ಅರಸನಿಗೆ ಜಾಗ್ರತೆ ಹೇಳು. ನಾವು ಮುಟ್ಟಿದನೆಲ್ಲ ನೀವು ಒಪ್ಪುದಿಲ್ಲ ಅಂತ ಆದ್ರೆ ಸುಮಾರನ್ನೆಲ್ಲ ಕೈ ಬಿಡಬೇಕಾಗ್ತದೆ. ನನಗೂ ನಿಮ್ಮ ಈಶ್ವರನ ಹೂದೋಟ ನೋಡುವ ಆಸೆ. My God, what is happening? ಬೆಳಕು ಸಿಗ್ತದೆ ಅಂತ ಮಿಂಚೊಳದಿಂದ ಹೋಗ್ಬೇಡಿ, ದಾರಿ ತಪ್ತೀರಿ. ನಮ್ಮ ಹತ್ರ ಇದ್ದದೆಲ್ಲ ಬಾಚಿಕೊಂಡು ಹೋಗಿ ಆಗಿದೆ. ಇನ್ನೂ ಸಹ ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗುದು? ಇನ್ನೂ ಒಳಗೆ. ಅಲ್ಲ ಬೆರ್ಮೆ, ತಪ್ಪಿಸ ತುಂಬಾ ಒಳಗೆ ಹೋಗ್ಬೇಡಿ ಮಗ. Okay, तो इस सीन में हमने देखा कि this princess is in love with Bermi now, because I could see that she is in love with him rather than him being very much interested. She seems to be very much interested in him. So there is a love thing we could see in between him and her. मतलब दो एकदम ऐसे kind of दुश्मन kind of लोगों के बीच में ये सारी चीजें देखने मिलेगी हमको. Oh my God, this is going to get crazy. The interval scene might get crazy because of it, okay? So the trade thing is now started in between both of them. जहाँ पे डायरेक्ट ट्रेड, वो हॉर्स वाला सीन हमने देखा, जहाँ पे यार क्या खूबसूरत घोड़ा था यार वो, एंड जिस हीरोइक तरीके से उन्होंने जान बचाई उसकी, वो मजेदार था. शी इज लुकिंग ब्यूटिफुल. She's looking very beautiful. So this scene was nothing much, but it was just about the trade thing which has been started now, and where will it go? मतलब कहाँ तक ये जाएगा, क्या होने वाला है? Because ये लोग बहुत नए हैं, तो इन्होंने उसके बदले में बो एंड एरो मांग लिया. अब आगे और क्या क्या करेंगे, किस तरीके से ट्रेड करेंगे, एंड ये और अंदर जाके और भी ज्यादा स्पाइसेस निकालने वाले हैं. सो पता नहीं अभी अगले सीन में क्या क्या होगा. आपको अगर इंटरवल सीन के लिए इंटरेस्टेड हो तो आप मुझे कमेंट सेक्शन में नीचे जरूर बताना. जितना हो सके लाइक कमेंट शेयर से भर दो गाइस. हाइप करना वीडियो को, जितना हो सके लाइक कमेंट शेयर से भर दो गाइस. हो सके तो सुपर थैंक्स भी देना, मेरे चैनल के ग्रोथ के लिए हेल्प हो जाती है. बाकी
परत मिळालेचा बाई.